ನಮಸ್ಕಾರ ಗೈಸ್. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಗೈಸ್. ಆ್ಯಕ್ಚುಲಿ ತುಂಬ ದಿನದಿಂದ ಬ್ಲಾಗ್ ಹಾಕಿಲ್ಲ ಬಿಕಾಸ್ ಹುಷಾರಿರಲಿಲ್ಲ ನನಗೆ. ಬ್ಲಾಗ್ ಮಾಡಿಲ್ಲ ಕೂಡ, ಕ್ಲಿಪ್ಸು ಇರಲಿಲ್ಲ, ಹಂಗಾಗಿ ಬಿಟ್ಟಿದ್ದೆ. ಓಕೆನಾ. ಆಮೇಲೆ ಒಂದು ಸ್ಪೆಷಲ್ ಬ್ಲಾಗ್ ಮಾಡ್ತಿದ್ದೆ. ಆ್ಯಕ್ಚುಲಿ ಚಾಲೆಂಜ್ ಬ್ಲಾಗ್ ಮಾಡೋ ಐಡಿಯಾದಲ್ಲಿದ್ದೆ. ಅದಕ್ಕೋಸ್ಕರನೂ ಹಂಗೆ ಸ್ವಲ್ಪ ಲೇಟ್ ಮಾಡಿದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ದಿವಸದೆಲ್ಲ ಕ್ಲಿಪ್ ಇದ್ದಾವೆ. ಎಲ್ಲ ಕ್ಲಿಪ್ನೂ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಎಕ್ಸಿಬಿಷನ್ಗೆ ಹೋಗಿದ್ದೆ, ಸೈನ್ಸ್ ಎಕ್ಸಿಬಿಷನ್ಗೆ ಹೋಗಿದ್ದೆ. ನಮ್ಮ ಬ್ರದರ್ ಸ್ಕೂಲಲ್ಲಿತ್ತು ಆ ಸೈನ್ಸ್ ಎಕ್ಸಿಬಿಷನ್. ಮತ್ತು ಮದುವೆಗೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಕಾಮಿಡಿ ಅವೆಲ್ಲ ಇದ್ದಾವೆ, ಎಲ್ಲ ಹಾಕಿರ್ತೀನಿ. ಆಮೇಲೆ ಇನ್ನೂ ಕೆಲವರು ಸ್ಪೆಷಲ್ ವ್ಯಕ್ತಿಗಳು ನಮ್ಮ ಬಗ್ಗೆ ಏನೇನು ಹೇಳಿದ್ದಾರೆ, ಏನೇನು ಸಜೆಷನ್ಸ್ ಕೊಟ್ಟಿದ್ದಾರೆ ಅಂತ ಹೋಗಿ ನೋಡ್ಕೊಂಬನ್ನಿ. ಇದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಹೇಳಿದ್ದೆ 1.5 ಲಕ್ಷ ಸಬ್ಸ್ಕ್ರೈಬರ್ಸ್, 1.5 ಲಕ್ಷ ಸಬ್ಸ್ಕ್ರೈಬರ್ ಜನರ ಪ್ರೀತಿ ಹೊಂದಿರುವಂಥ ಒಬ್ಬ ವ್ಯಕ್ತಿ ನನ್ನ ಜೊತೆ ಮಾತಾಡಿ, ನಾನು ಅವ್ರ ಜೊತೆ ಮಾತಾಡಿ ಸಜೆಷನ್ ತೊಗೊಂಡೆ ಅಂತೇಳಿ. ಅವ್ರು ಯಾರು ಏನು ಇರುತ್ತೆ ಎಲ್ಲ ನೋಡ್ಬೇಕಂದ್ರೆ ಫುಲ್ಲಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. The next day. ಅವತ್ತು ಬಂದಿದ್ದು ಮದುವೆಗೆ, ಇವತ್ತು ಕೂಡ ಬಂದಿದ್ದೀವಿ. ಚೌಟ್ರಿಗೆ ಸೇಮ್ ಚೌಟ್ರಿ ಬಂದಿದ್ವಿ. ನಾನು ಔಟ್ಫಿಟ್ ಕಾಣ್ತೈತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇರಲಿ ಬಿಡ್ರಿ. ಅವತ್ತು ಬಂದಿದ್ದ ಚೌಟ್ರಿಗೆ ಇನ್ನೊಂದು ಸತಿ ಬೇರೆ ಮದುವೆ ಬಂದಿದ್ವಿ. ಓಕೆನಾ. ಇದು ನಮ್ಮ ಅಪ್ಪಾಜಿಯವರ ಫ್ರೆಂಡಿನ ಮದುವೆ. ಆ್ಯಕ್ಚುಲಿ ಈ ಹುಡುಗಿನ ನೋಡೀನಿ, ಇಲ್ಲೇ ಬರ್ಬೇಕಾದ್ರೆ ಪೋಸ್ಟರ್ ಹಾಕಿದ್ರಲ್ಲ. ಈ ಹುಡುಗಿನ ನೋಡಿದ್ ನಾನು ಎಲ್ಲಿ ನೋಡಿ, ಹೊರಗಡೆ ಪೋಸ್ಟರ್ ಹಾಕಿದ್ರಲ್ಲ. ಗೈಸ್, ಆ್ಯಕ್ಚುಲಿ ಈಗ ಟೈಮ್ 9:30, ಆದರೆ ಇವರು ಇವಾಗ ಇನ್ನು ಪೂಜೆ ಮಾಡ್ಕೊತ ಕೂತಿದ್ದಾರೆ. ಗೈಸ್, ಈಗ ಊಟ ಕೂತಿದ್ದೀವಿ, ಏನು ಹಾಕಿಲ್ಲ. ಇವನು ಬರ ಮಕ್ಕ ನೋಡ್ಕೊಂಡು ಕುಂತಾನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಮ್ಮ, ನಿನ್ನ ಮಗಗೆ ಏನು ಕಲ್ಸಣ? ನೀನು ನೋಡೋ ಎಲೆ ಒರ್ಸ್ಕೊಳಕ್ಕೆ ಬಂದಿಲ್ಲ. ಅಲ್ಲ, ಎಲೆ ಒರ್ಸ್ಕೊಳಕ್ಕೆ ಬಂದಿಲ್ಲ, ಎಲ್ಲ ನೀರು ಒರ್ಸ್ಕೊಂಡೆ ಇಲ್ಲ. ನಮ್ದು ನೋಡಿ ಹೆಂಗೈತೆ, ಎಷ್ಟು ಡ್ರೈ ಆಗಿ. ಗಾಯ್ಸ್, ಇದು ಗಾಯ್ಸ್ ಸ್ಮೋಕ್ ಎಫೆಕ್ಟ್ ತರಿಸ್ತಾರಲ್ಲ, ಇದರಿಂದ ಇವಾಗ ವೆಲ್ಕಮ್ ಮಾಡ್ತಿದ್ದಾರೆ. ಟೈಮ್ ಎಷ್ಟು ಗೊತ್ತಾ ಈಗ? 9:55 ಗಾಯ್ಸ್. ಇವಾಗ ವೆಲ್ಕಮ್ ಮಾಡ್ತಿದ್ದಾರೆ. ಇವಾಗ ಸ್ಮೋಕ್ ಎಫೆಕ್ಟ್ ಆಗ್ತಿದ್ದಾರೆ. ಬಿಸಿ ನೀರು ಗೈಸ್, ಏನೇನಾಗ್ತಾರೆ ಕೇಳ್ಬೇಕು ಅವ್ರು. ನಾನು ನಮ್ಮ ಮನೆಯಲ್ಲಿ ಸ್ಮೋಕ್ ಎಫೆಕ್ಟ್ ತರಿಸ್ಬೇಕು. ನನ್ನ ವೆಲ್ಕಮಿಂಗ್ ಈಗ ಅದಕ್ಕೆ. ಏನು ಸ್ಮೋಕ್ ನೋಡ್ರಿ, ಫುಲ್ಲು ಗಾಯ್ಸ್.
ಮೊದಲೇ ಸಿನಿಮಾ ಮಾಡ್ಯಾರ ಆ್ಯಕ್ಟಿಂಗ್ ಬೇರೆ ಹುಚ್ಚೈತೆ ಮತ್ತು ಆ್ಯಕ್ಟಿಂಗ್ ಮಾಡ್ತೇವೆ. ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀವಿ. ಓಕೆ ಗೈಸ್, ವಿ ಆರ್ ಲಿವಿಂಗ್ ನಾವು ಸ್ಟೇಜ್ ಮೇಲೆ ಹೋಗಿ ಅವರಿಗೆ ಮದುವೆ ಗಂಡು ಹೆಣ್ಣಿಗೆ ವಿಶ್ ಮಾಡಿ ಇವಾಗ ಆ್ಯಕ್ಚುಲಿ ಹೋಗ್ತಿದ್ದೀವಿ. ಲೆಟ್ಸ್ ಗೋ ಗೈಸ್. The next day. ಓಕೆ ಗೈಸ್, ಇವಾಗ ಬೆಳಗ್ಗೆನೂ ಕೂಡ ಮದುವೆಗೆ ಬಂದು ಅವರಿಗೆ ಮಾತಾಡಿಸಿ ಪ್ರೆಸೆಂಟೇಷನ್ ಕೊಟ್ಟು ಇವಾಗ ರಿಟರ್ನ್ ಹೋಗ್ತಿದ್ದೀವಿ. ಊಟ ಗೀಟ ಮಾಡ್ಕೊಂಡು ಶಾಸ್ತ್ರಮಿಂದು ಡಿಸ್ಕಷನ್ ಇತ್ತು, ಅಲ್ಲೂ ಫಸ್ಟಿಗೆ ಬನ್ನಿ ಲೆಟ್ಸ್ ಗೋ. ಆ್ಯಕ್ಚುಲಿ ಗೈಸ್, ಇವಾಗಿಂದ 1.5 ಲಕ್ಷ ಜನರ ಪ್ರೀತಿ ಹೊಂದಿರುವಂಥ ಒಬ್ಬ ಸೆಲೆಬ್ರಿಟಿ ಅಂದ್ಕೊಳ್ಳಿ. ಓಕೆನಾ, ಸೆಲೆಬ್ರಿಟಿ ಅಲ್ಲ ಬಟ್ ಯೂಟ್ಯೂಬರ್ಸ್ ಅಂದ್ಕೊಳ್ಳಿ, ಯೂಟ್ಯೂಬರು. ಓಕೆನಾ, ನಿಮಗೆ ಇಷ್ಟ ಆಗಿರೋಂಥ ಒಬ್ಬರು ಇನ್ಫ್ಲುಯೆನ್ಸರು, ನೀವು ಪ್ರೀತಿಸೋವಂಥ ಒಬ್ಬರು ಇನ್ಫ್ಲುಯೆನ್ಸರು, ಅವರಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಇನ್ಮೇಲಿಂದ. ಓಕೆನಾ, ಇನ್ನೊಂದು ಕ್ಲಿಪ್ಸ್ಗಳೆಲ್ಲ ಇದೆ, ಹೋಗಿ ನೋಡ್ಕೊಂಬನ್ನಿ. ಅವ್ರು ಏನೇನು ಹೇಳಿದ್ರು, ಏನು ಕತೆ, ಅವ್ರು ಯಾರು ನಿಮ್ಮ 1.5 ಲಕ್ಷ ಸಬ್ಸ್ಕ್ರೈಬರ್ಸ್ ಜನರ ಪ್ರೀತಿ ಹೊಂದಿರುವಂಥ ಆ ಯೂಟ್ಯೂಬರ್ ಯಾರು, ಹೋಗಿ ಎಲ್ಲ ನೋಡ್ಕೊಂಬನ್ನಿ. ಲಾಸ್ಟಿಗೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮಿಸ್ ಮಾಡಿ. ಲೆಟ್ಸ್ ಗೋ. ಇನ್ನೊಂದ್ಸತಿ ಮಾಡ್ತೀನಿ ಬಸ್. ಹಲೋ, ಇದು ಸಂಧ್ಯಾ ಅವರಲ್ವಾ? ಹಾಂ ಹೌದು, ಹೇಳಿ. ಆ್ಯಕ್ಚುಲಿ ನಾನು ದಾವಣಗೆರೆಯಿಂದ. ನಾನು ನಿಮ್ಮ ಸಬ್ಸ್ಕ್ರೈಬರು ಮತ್ತು ಫಾಲೋವರು. ಹಾಂ ಹಾಂ, ನಿಮ್ಮ ಹೆಸರು? ನಮ್ಮ ಹೆಸರು ಬಂದ್ಬಿಟ್ಟು ನಿರಂಜನ್ ಅಂತ ಹೇಳಿ. ಆ್ಯಕ್ಚುಲಿ ಬ್ಲಾಗ್ಸ್ ಚೆನ್ನಾಗಿ ಬರುತ್ತೆ ಸಿಸ್ಟರ್. ನಾನು ಆ್ಯಕ್ಚುಲಿ ಡೈಲಿ ನೀವು ಅಪ್ಲೋಡ್ ಮಾಡಿದ ದಿವಸನೇ ಪಕ್ಕ ಫಾಲೋವರ್ ನಾನು ಆ್ಯಕ್ಚುಲಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಆ್ಯಕ್ಚುಲಿ ಖುಷಿ ಆಯ್ತು ನನಗೆ, ನೀವು ನಾನು ಪಿಕ್ ಮಾಡ್ತಿರಲ್ಲ ಅಂತ ಅಂದ್ಕೊಂಡಿದ್ದೆ. ಹಾಗೆಲ್ಲ ಮಾಡ್ತೀನಿ. ಮತ್ತು ನಮಗೆ ಏನಾದ್ರು ಒಂದು ಸಪೋರ್ಟಿವ್ ಆಗಿ ಒಂದು ಮೋಟಿವೇಟಿವ್ ಥರ ಸಜೆಷನ್ ನನ್ನ ಕಡೆಯಿಂದ ಸಜೆಷನ್ ಅಂದರೆ ಅದೇ, ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಡೈಲಿ ವ್ಲಾಗ್ ಬಿಡಿ, ಜನ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ಗೈಸ್, ಇವಾಗ ವ್ಲಾಗ್ ಮಾಡ್ತಿದ್ದೀರಾ ಇವಾಗ? ಹಾಂ ಹೌದು, ಬ್ಲಾಗ್ ಮಾಡ್ತೀವಿ. ಹಾಂ, ಸೊ ಗೈಸ್, ನೀವೆಲ್ಲ ನೋಡ್ತಿದ್ರೆ ದಯವಿಟ್ಟು ಇವ್ರಿಗೂ ಸಪೋರ್ಟ್ ಮಾಡಿ. ಯೂಶಲಿ ಲೈಕ್ ಎಲ್ಲ ಕನ್ನಡ ಬ್ಲಾಗರ್ಸ್ಗೂ ಸಪೋರ್ಟ್ ಮಾಡಿ ಅಷ್ಟೇ. ಎಲ್ಲರಿಗೂ ಸಪೋರ್ಟ್ ಮಾಡಬೇಕು, ಕ್ರಿಯೇಟರ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ವರ್ಷಿತ ಅವ್ರ ಜೊತೆಗೆ ನೀವೊಂದು ಪ್ರ್ಯಾಂಕ್ ಮಾಡಿದ್ರಲ್ಲ, ಹಾಂ ಹಾಂ ಹಾಂ, ಅದರಲ್ಲಿ ಸುದೀಪ್ ಅವ್ರ ನಂಬರ್ ಸಿಕ್ಕಿತ್ತು. Emotional, damn it. ಅದರಲ್ಲಿ ಆಮೇಲೆ ನಾನು ಹೇಳಿ. ಅದೇ ಆಮೇಲೆ ನಾನು ಅದು ಕೂಡ ಹಂಗೆ ಸಬ್ಸ್ಕ್ರೈಬರ್ ಅವ್ರಿಗೆಲ್ಲ ಕಾಲ್ ಮಾಡಿ ಅವ್ರು ನನ್ಗೆ ಹೇಳಿದ್ರು. ಅವಾಗ ಹೌದಾ ಸುದೀಪ್ ಅವರೇ, ಇರಿ ಅಂದ್ಬಿಟ್ಟು ಮತ್ತೆ ಎಲ್ಲ ಎಡಿಟ್ ಮಾಡಿ ಅದರಲ್ಲಿ ಸಿಕ್ಕಿತ್ತು. ಅದು ಸ್ವಲ್ಪ ಈಸಿಯಾಗಿ ಸಿಕ್ಕಿತ್ತು, ಅಂದರೆ ನೀವೇನು ಬ್ಲರ್ ಮಾಡಿರಲಿಲ್ಲ, ಹಂಗಾಗಿ ಈಸಿಯಾಗಿ ಸಿಕ್ಕಿತ್ತು. ಆದರೆ ನಿಮ್ಮ ನಂಬರ್ ನಿನ್ನೆ ನಾನು ನನ್ನ ಹತ್ರ ಮಾತಾಡಕ್ಕೆ ಇಷ್ಟ ಎಫರ್ಟ್ಸ್ ಆಗ್ತಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಅಂದರೆ ನೀವು ಬ್ಲಾಗ್ಸ್ ಮಾಡೋ ರೀತಿ ಆಗಿರ್ಬೋದು, ನಿಮ್ಮ ಒಂದು ಪಾಸಿಟಿವಿಟಿ ಆಗಿರ್ಬೋದು, ನಿಮ್ಮ ಆ್ಯಕ್ಟಿವ್ನೆಸ್ ಆಗಿರ್ಬೋದು, ಎಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ, ಒಂದು ಮೋಟಿವೇಶನ್ ಥರ ಸಿಗುತ್ತೆ ಆ್ಯಕ್ಚುಲಿ. ಥ್ಯಾಂಕ್ ಯು. ಲೈಕ್ ನಿಮ್ಗೆ ಹಂಗೆ ಅನಿಸ್ತಿದೆ ಅಂದರೆ ಖುಷಿ ನನಗೆ. ಹೌದು, ನಿಜ. ನೈಸ್. ಯಾಕಂದ್ರೆ ಎಲ್ಲರೂ ಅದೇ ಸ್ಟೇಜ್ ಇಂದ ಬಂದಿರ್ತೀವಲ್ಲ, ನಾವು ನಮಗೂ ಅರ್ಥ ಆಗುತ್ತೆ. ಅದು ಒಬ್ಬೊಬ್ರು ಇನ್ಕ್ರೀಸ್ ಆಗ್ತಾ ನಿಮ್ಗೆ ಇನ್ನೂ ಮೋಟಿವೇಟ್ ಆಗುತ್ತೆ. ಅವ್ರ ಸಪೋರ್ಟೇ ನಿಮಗೆ ಮೋಟಿವೇಶನ್ ಬ್ಲಾಗ್ಸ್ ಮಾಡೋಕ್ಕೆ. ನೈಸ್, ಚಂದ. ಮಾಡಿ ನಮ್ಮ ಕನ್ನಡ ಕ್ರಿಯೇಟರ್ಸ್ ಎಲ್ಲ ಫುಲ್ ಟಫಲ್ಲಿ ಇರಬೇಕು. ಹೌದು, ಕನ್ನಡ ಕಮ್ಯುನಿಟಿನ ಒಂದು ಒಳ್ಳೆ ಎತ್ತರ ಸ್ಥಾನದಲ್ಲಿ ತಗೊಂಡಬೇಕು. ಎಸ್, ಯು ಆರ್ ರೈಟ್. ಮಾಡಿ. ಹಾಂ, ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡಿ ಖುಷಿ ಆಯಿತು ಆ್ಯಕ್ಚುಲಿ. ನನಗೂ ಖುಷಿ ಆಯಿತು ನಿರಂಜನ್ ಅವರೇ. ಸರಿ ಸಿಸ್ಟರ್, ಬಾಯ್. ಬಾಯ್.
ಬಾಯ್ ಟೇಕ್ ಕೇರ್. ಗೈಸ್ ಓಕೆ ಗೈಸ್, ನೋಡಿದ್ರಲ್ಲ ನಮ್ಮ ಸಂದೇಶ್ ಸಿಸ್ಟರ್ ಅವರು ಎಷ್ಟು ಚೆನ್ನಾಗಿ ಮಾತಾಡಿ, ಆಮೇಲೆ ಎಷ್ಟು ಚೆನ್ನಾಗಿ ಒಂದು ಸಜೆಷನ್ ಕೊಟ್ಟರು, ಆಮೇಲೆ ಎಷ್ಟು ಚೆನ್ನಾಗಿ ಒಂದು ಮೋಟಿವೇಶನ್ ಕೊಟ್ಟರು ಅಂತೇಳಿ. ಅವರು ವೀಡಿಯೋದೊಳಗೆ ಹೇಗಿದ್ದಾರೋ ಅದೇ ರೀತಿ ನನ್ನ ಹತ್ರ ಕೂಡ ಮಾತಾಡಿದರು. ನಾವಿನ್ನೂ ಭಾಳ ಹೊತ್ತು ಮಾತಾಡಿದ್ವಿ, ಓಕೆನಾ. ಒಂದು 12 ನಿಮಿಷ ಮಾತಾಡಿದ್ವಿ ಅಷ್ಟೇ, ಬರೀ ಯೂಟ್ಯೂಬ್ ಬಗ್ಗೆ ಮತ್ತು ಯೂಟ್ಯೂಬ್ ಸಜೆಷನ್ಸ್ ಬಗ್ಗೆ ನಾನು ಸ್ವಲ್ಪ ಹಾಕಿದ್ದೀನಿ, ಓಕೆನಾ. ಇದೇ ರೀತಿ ದಯವಿಟ್ಟು ಸಪೋರ್ಟ್ ಮಾಡಿ. ಅವ್ರು ಹೇಳ್ದಂಗೆ ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ನಮಗೆ ಒಂದೊಂದು ಮೋಟಿವೇಶನ್ ರೀತಿ ಹೊಸ ಕಂಟೆಂಟ್ ಮಾಡೋದಕ್ಕೆ, ಹೊಸ ಇದು ಬ್ಲಾಗ್ಸ್ ಮಾಡೋದಕ್ಕೆ. ಈಗ ತುಂಬ ಪ್ಲ್ಯಾನ್ಸ್ ಇದ್ದಾವೆ, ತುಂಬ ಕಂಟೆಂಟ್ನ ಪ್ರಿಪೇರ್ ಮಾಡ್ತಿದ್ದೀನಿ, ಬಟ್ ಟೈಮ್ ಸಿಗ್ತಿಲ್ಲ. ಆದಷ್ಟು ಬೇಗ ಎಲ್ಲ ಕಂಟೆಂಟ್ ಮಾಡ್ತಿದ್ದೀನಿ, ಓಕೆನಾ. ಬೇಗ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾಯಿದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಕೆ ಗೈಸ್, ಮತ್ತೆ ಹೊಸ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಓಕೆ ಗೈಸ್, ಸಿಗುವ, ಬಾಯ್.